ಯೂಟ್ಯೂಬ್ನಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ರದ್ದು ಒಂದೇ ಕಮೆಂಟು, ಒಂದೇ ಮೆಸೇಜು. ಮ್ಯಾಮ್ ಯಾಕೆ ನೀವು ಸೋಂಬೇರಿ ರೈಸ್ಗಳನ್ನ ಅಪ್ಲೋಡ್ ಮಾಡ್ತಿಲ್ಲ? ನಿಮ್ಮ ಸೋಂಬೇರಿ ರೈಸ್ಗಳಿಂದ ನಮ್ಮ ಟಿಫನ್ನು ಮಾಡೋ ಅಂಥ ಟೆನ್ಷನ್ ಕಮ್ಮಿ ಆಗ್ತಿತ್ತು. ನೀವು ಸೋಂಬೇರಿ ರೈಸ್ಗಳನ್ನ ಪ್ಲೀಸ್ ಅಪ್ಲೋಡ್ ಮಾಡಿ ಮೇಡಮ್ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ನನ್ನ ಹಪ್ಪಳನೂ ಪ್ರೋಟೀನ್ ಪೌಡ್ರ್ ಸ್ಟಾರ್ಟ್ ಮಾಡಿದಾಗಿಂದ ರೆಸಿಪೀಸ್ ವೀಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ಆಗ್ತಾಯಿಲ್ಲ. ಇನ್ಮೇಲೆ ಡೈಲಿ ಹಾಕ್ತೀನಿ. ಇವತ್ತು ನಾನು ನಿಮ್ಮೆಲ್ಲರಿಗೋಸ್ಕರ ಒಂದು ಸೂಪರ್ ಅಥೆಂಟಿಕ್ ಆಗಿರುವಂಥ ಒಂದು ಸೋಂಬೇರಿ ರೈಸ್ನ ತೊಗೊಂಬಂದಿನಿ. ಜಸ್ಟ್ 2 ಮಿನಿಟಲ್ಲಿ ರೆಡಿ ಆಗುತ್ತೆ. ಸಖತ್ತು ಟೇಸ್ಟಿಯಾಗಿರುತ್ತೆ. ಹಾಗೆ ಯಾರಿಗೆಲ್ಲ ಮನೆಯಲ್ಲೇ ಮಾಡಿರುವಂಥ ಹುರುಳಿಕಾಳು ಹಪ್ಪಳ, ಅಕ್ಕಿ ಹಪ್ಪಳ, ಹಾಗೆ 40 ಪದಾರ್ಥಗಳನ್ನ ಉಪಯೋಗಿಸಿ ಮಾಡಿರುವಂಥ ಪ್ರೋಟೀನ್ ಪೌಡರ್, ಮಲ್ಟಿಗ್ರೈನ್ ಪೌಡರ್ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ರುಚಿ 24. ಇಲ್ಲಿ ಒಂದು ಬೌಲಿಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ, ಒಣಮೆಣ್ಸಿನ್ಕಾಯಿ ಪುಡಿ ಬರುತ್ತಲ್ಲ ಅದು. ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಹಾಕಿ ಇಲ್ಲಿ 2 ಮೀಡಿಯಮ್ ಸೈಜು ನಿಂಬೆಹಣ್ಣನ್ನು ತೊಗೊಂಡು ನೋಡಿ ಜ್ಯೂಸ್ನೆಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಓಕೆನಾ? ಇದನ್ನ ಚೆನ್ನಾಗಿ ನಿಂಬೆಹಣ್ಣೆಲ್ಲ ಕ್ವೀಸ್ ಮಾಡಿಕೊಂಡು ಇಲ್ಲಿ ಜ್ಯೂಸ್ನೆಲ್ಲ ಹಾಕ್ಕೊಂಡು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿಗೆ ಅರ್ಧ ಟೇಬಲ್ ಸ್ಪೂನು ಸಣ್ಣ ಉಪ್ಪನ್ನ ಹಾಕಿ, ಪುಡಿ ಉಪ್ಪು, ಓಕೆನಾ, ಹಾಕ್ಕೊಂಡು ಉಪ್ಪು, ಖಾರ, ನಿಂಬೆಹಣ್ಣು ಜ್ಯೂಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಅದನ್ನು ಮಿಕ್ಸ್ನ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಇದಕ್ಕೊಂದು ಸೂಪರಾಗಿರುವಂಥ ಒಗ್ಗರಣೆ ಕೊಟ್ಬಿಡೋಣ, ಆಯಿತಾ? ಒಂದು ಒಗ್ಗರಣೆ ಪಾನ್ಗೆ 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಚಿಟಪಟ ಅಂದಾದಮೇಲೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ. ಯಾವುದೇ ಕಾರಣಕ್ಕೂ ಕಡಲೆಬೇಳೆ ಮಿಸ್ ಮಾಡಬೇಡಿ, ಹಾಕಿ ಟೇಸ್ಟ್ ಸೂಪರಾಗಿ ಬರ್ತದೆ. ಇದಕ್ಕಂತೂ ಚೆನ್ನಾಗಿ ಕಡಲೆಬೇಳೆ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಆಮೇಲೆ ಇಲ್ಲಿ ಜೀರಿಗೆನ ಹಾಕ್ಕೊಳ್ಳಿ 1/4 ಟೇಬಲ್ ಸ್ಪೂನ್, ಓಕೆನಾ? ಧಾರಾಳವಾಗಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ನಿಜವಾಗ್ಲೂ ಕರ್ಬೇವಿನ ಸೊಪ್ಪು ಸಖತ್ತು ಟೇಸ್ಟ್ ಕೊಡುತ್ತೆ ಇದಕ್ಕೆ. ಹಾಗೆ ಸ್ವಲ್ಪ ಇಂಗನ್ನು, ಚಿಟಿಕೆ ಇಂಗನ್ನು ಹಾಕಿ ಇಲ್ಲಿ ಸ್ಟವ್ ಆಫ್ ಮಾಡಿ ಜೀರಿಗೆ, ಕರ್ಬೇವಿನ ಸೊಪ್ಪು, ಇಂಗನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ? ಈ ಥರ ಚೆನ್ನಾಗೊಂದು ಮಿಕ್ಸ್ ಆದಮೇಲೆ ನಾವು ಮಾಡಿಟ್ಟಿರೋ ಅಂಥ ಖಾರಕ್ಕೆ ನೋಡಿ ಈ ಒಗ್ಗರಣೆನ ಕೊಟ್ಕೊಂಬಿಟ್ರೆ ಸಖತ್ತು ಟೇಸ್ಟಿಯಾಗಿರೋಂಥ ಸೂಪರಾಗಿರೋಂಥ ಒಂದು ಸೋಂಬೇರಿ ರೈಸ್, ಏನಂತಾರೆ, ಗೊಜ್ಜು, ಗ್ರೇವಿ ರೆಡಿ ಆಯಿತು, ಓಕೆನಾ? ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಅಥವಾ ಏನಾದರೂ ಉಳಿದಿರೋ ಅಂಥ ನೈಟ್ ಬೆಳಗ್ಗೆ ಏನು ಮಾಡೋದು ಅನ್ನೋ ಟೆನ್ಷನ್ ಇರಬೇಕಾದ್ರೆ ನೈಟ್ ಉಳಿದಿರೋಂಥ ಅನ್ನಕ್ಕೆ ಇದನ್ನು ಮಾಡ್ಕೊಂಡು ನಿಜವಾಗ್ಲೂ ನೀವು ಒಂದು ಸಲ ಕೊಟ್ಬಿಟ್ರೆ ಇದ್ರ ಟೇಸ್ಟ್ ಕಳೆದೋಯ್ತಾರೆ. ಆ ಖಾರ, ಆ ಹುಳಿ ಟೇಸ್ಟ್ ಅಂತೂ ಅದ್ಭುತ ನಿಜವಾಗ್ಲೂ. ನಾನು ನೋಡಿ ಬಿಸಿ ಅನ್ನ ಮಾಡಿಕೊಂಡು ಅದಕ್ಕೆ ಇದನ್ನು ಸರ್ವ್ ಮಾಡಿಕೊಟ್ಟಿದ್ದೆ. ನಮ್ಮ ಮನೇಲಂತೂ ನನ್ನ ಮಕ್ಕಳು, ನಮ್ಮ ಯಜಮಾನರು ಎಲ್ಲ ತುಂಬ ಇಷ್ಟಪಟ್ಟು ತಿಂದರು. ನಿಮಗೋಸ್ಕರ ಈ ರೆಸಿಪಿ, ಈ ಸೋಂಬೇರಿ ರೈಸ್ನ ನೀವು ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟನ್ನು ಮಾಡಿ. ಹೀಗೆ ಹೊಸ ಸೋಂಬೇರಿ ರೈಸ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿದೆ ನನಗೆ ಕಮೆಂಟನ್ನು ಮಾಡಿ. ನಿಜವಾಗ್ಲೂ ಅಷ್ಟು ಅದ್ಭುತವಾಗಿರುತ್ತೆ. ನಿಜವಾಗ್ಲೂ ನಿಮಗಂತೂ ಸಖತ್ ಇಷ್ಟ ಆಗುತ್ತೆ. ಜಸ್ಟ್ 2 ಮಿನಿಟು ರೆಡಿ ಆಗೋದು. ಇದಕ್ಕೆ ನಿಂಬೆ ಖಾರ ಅಂತಾರೆ, ನಾನು ಸೋಂಬೇರಿ ರೈಸ್ ಅಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.